ಸರ್ವರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ವಿಶ್ವಗುರು ಬಸವಣ್ಣನವರ ವಚನಗಳ ಆಳವಾದ ವಿಶ್ಲೇಷಣೆ ಸರಣಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಚರ್ಚಿಸಿರುವ ವಚನ ಮೇಲ್ನೋಟಕ್ಕೆ ತುಂಬ ಸರಳ ಅಂತ ಅನ್ನಿಸಬಹುದು. ಹೌದು. ಆದರೆ ಅದರ ಆಳದಲ್ಲಿ ಒಂದು ದೊಡ್ಡ ಚಿಂತನೆ ಇದೆ. ಅದನ್ನು ಇವತ್ತು ಒಟ್ಟಿಗೆ ಬಿಡಿಸೋಣ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದ್ರೆ ದಯವಿಟ್ಟು ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಖಂಡಿತ. ಸರಿ, ಹಾಗಾದ್ರೆ ಇಂದಿನ ವಚನ ಹೀಗಿದೆ: ಎಲ್ಲರೂ ವೀರರು, ಎಲ್ಲರೂ ಧೀರರು, ಎಲ್ಲರೂ ಮಹಿಮರು, ಎಲ್ಲರೂ ಪ್ರಮಥರು. ಕಾಳಗದ ಮುಖದಲ್ಲಿ ಕಾಣಬಾರದು, ಓಡುವ ಮುಖದಲ್ಲಿ ಕಾಣಬಹುದು. ನಮ್ಮ ಕೂಡಲ ಸಂಗಮನ ಶರಣರು ಧೀರರು, ಉಳಿದವರೆಲ್ಲರೂ ಅಧೀರರು. ಕೇಳೋದಕ್ಕೆ ಎಷ್ಟು ಚುರುಕಾಗಿದೆ ಅಲ್ವಾ ಈ ವಚನ? ಹೌದು. ಮೊದಲ ಭಾಗದಲ್ಲಿ ಬಸವಣ್ಣನವರು ತಮ್ಮ ಸುತ್ತಲಿನ ಸಮಾಜದ ಒಂದು ಚಿತ್ರಣವನ್ನೇ ಕಟ್ಕೊಡ್ತಾರೆ. ಅಂದ್ರೆ ಎಲ್ಲರೂ ತಮಗೆ ತಾವೇ ದೊಡ್ಡ ದೊಡ್ಡ ಬಿರುದುಗಳನ್ನು ಕೊಟ್ಕೊಡ್ತಿದ್ದಾರೆ. ವೀರರು, ಧೀರರು. ಹೌದು, ಅದು ಸರಿ. ಆದರೆ ಅವರು ಪ್ರಮಥರು ಅಂತನೂ ಹೇಳ್ತಾರೆ. ಪ್ರಮಥರು ಅಂದ್ರೆ ಶೈವ ಪರಂಪರೆಯಲ್ಲಿ ಬರುವ ದೈವಿಕ ಗಣಗಳು. ಅಂದ್ರೆ ಮಹಾನ್ ಸಂತರು, ದೇವರಿಗೆ ಸಮಾನವಾದವರು ಅಂತ. ನಿಖರವಾಗಿ ಜನರು ತಮ್ಮನ್ನು ದೇವರಿಗೆ ಸಮಾನ ಅಂತ ಬಣ್ಣಿಸಿಕೊಳ್ಳುತ್ತಿದ್ರು. ಹೌದು, ಇದನ್ನ ರೀತಿ ನಾವು ಎಲ್ಲೆಡೆ ನೋಡುವಂತಹ ದೊಡ್ಡ ಮಾತುಗಳ ಪ್ರಪಂಚ. ಆದರೆ ಬಸವಣ್ಣನವರು ಮುಂದಿನ 2 ಸಾಲುಗಳಲ್ಲಿ ಆ ಇಡೀ ಚಿತ್ರಣವನ್ನೇ ಪಲಕೆಲಗ ಮಾಡ್ತಾರೆ. ಕಾಳಗದ ಮುಖದಲ್ಲಿ ಕಾಣಬಾರದು, ಓಡುವ ಮುಖದಲ್ಲಿ ಕಾಣಬಹುದು. ಇಲ್ಲಿಂದನೇ ಅಲ್ವಾ ವಚನದ ನಿಜವಾದ ಚರ್ಚೆ ಶುರುವಾಗೋದು. ಖಂಡಿತವಾಗಿ. ಎಷ್ಟು ತೀಕ್ಷ್ಣವಾದ ಮಾತು ನೋಡಿ. ಇಲ್ಲಿ ಕಾಳಗ ಅನ್ನೋ ಪದ ಇದೆಯಲ್ಲ, ಅದು ಬಹಳ ಮುಖ್ಯ. ಹೌದು. ಅದು ಕೇವಲ ಯುದ್ಧಭೂಮಿ ಅಂತಲ್ಲ, ಜೀವನದಲ್ಲಿ ಬರುವ ಪ್ರತಿಯೊಂದು ಸವಾಲು, ಪ್ರತಿಯೊಂದು ಕಷ್ಟದ ಪ್ರಸಂಗ, ಅದೇ ಪ್ರತಿಯೊಂದು ನೈತಿಕ ಗೊಂದಲ, ಎಲ್ಲವೂ ಕಾಳಗವೇ. ಯಾರು ನಿಜವಾದ ಧೈರ್ಯವಂತರು ಅಂತ ಪರೀಕ್ಷೆ ಆಗೋದೇ ಇಂತಹ ಸಮಯದಲ್ಲಿ. ಅಂದ್ರೆ ಮಾತಿಗೂ ಕೃತಿಗೂ ಇರೋ ವ್ಯತ್ಯಾಸವನ್ನು ತೋರಿಸ್ತಿದ್ದಾರೆ. ಹೌದು. ಬಸವಣ್ಣನವರ ಈ ಮಾತು ಒಂದು ರೀತಿ ಇವತ್ತಿನ ಪ್ರದರ್ಶನಾತ್ಮಕ ಹೋರಾಟ ಅಂತೀವಲ್ಲ, ಅದನ್ನ 12ನೇ ಶತಮಾನದಲ್ಲಿ ವಿಮರ್ಶಿಸಿದ ಹಾಗೆ ಇದೆ. ಹೌದು ಹೌದು. ಮಾತಿನಲ್ಲಿ ಎಲ್ಲರೂ ಕ್ರಾಂತಿಕಾರಿಗಳೇ, ಆದರೆ ನಿಜವಾದ ಸಂಕಷ್ಟ ಎದುರಾದಾಗ ಯಾರು ನಿಲ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ. ಸರಿ, ಹಾಗಾದರೆ ಆ ಪೊಳ್ಳು ಧೈರ್ಯವನ್ನು ಬಯಲಿಗೆಳೆದ ನಂತರ ಅವರೊಂದು ಪರ್ಯಾಯವನ್ನು ಮುಂದಿಡ್ತಾರೆ: ನಮ್ಮ ಕೂಡಲ ಸಂಗನ ಶರಣರು ಧೀರರು. ಹೌದು. ಇಲ್ಲಿ ಅವರು ನಿಜವಾದ ಧೈರ್ಯ ಅಂದ್ರೆ ಏನು ಅಂತ ತೋರಿಸ್ತಿದ್ದಾರೆ. ಆದ್ರೆ ಅದರ ಜೊತೆಗೆ ಉಳಿದವರೆಲ್ಲರೂ ಅಧೀರರು ಅಂತಾರಲ್ಲ, ಇದು ಸ್ವಲ್ಪ ಕಠೋರ ಅಂತ ಅನ್ಸಲ್ವಾ? ಇದು ಬಹಳ ಸೂಕ್ಷ್ಮವಾದ ಪ್ರಶ್ನೆ. ಮೇಲ್ನೋಟಕ್ಕೆ ನೋಡ್ರ ಹಾಗೆ ಅನ್ಸ್ಬೋದು. ಇದೇನು ನಾವು ಮತ್ತು ಅವರು ಅನ್ನೋ ಹಾಗೆ ವಿಭಜನೆ ಮಾಡ್ತಿದ್ದಾರಾ ಅಂತ. ಆದ್ರೆ ಬಸವಣ್ಣನವರು ಇಲ್ಲಿ ಒಂದು ವ್ಯಕ್ತಿಗಳ ಗುಂಪಿನ ಬಗ್ಗೆ ಮಾತಾಡ್ತಿಲ್ಲ. ಓ, ಹಾಗೋನು. ಬದಲಾಗಿ ಒಂದು ಗುಣದ ಬಗ್ಗೆ, ಒಂದು ಮನಸ್ಥಿತಿಯ ಬಗ್ಗೆ ವಿವರಿಸ್ತಿದ್ದಾರೆ. ಹಾಗಾದ್ರೆ ಶರಣರ ಧೈರ್ಯದ ಮೂಲ ಯಾವುದು? ಅದನ್ನೇ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಧೈರ್ಯದ ಮೂಲ ಅವರ ಲಿಂಗಾಯತ ತತ್ವದ ತಿರುಳಿನಿಂದ ಬರುತ್ತೆ. ನೋಡಿ, ಲಿಂಗಾಯತ ದೃಷ್ಟಿಯಲ್ಲಿ ಶಿವ ಅಂದ್ರೆ ಯಾರು? ಆತ ನಿರಾಕಾರ. ನಿಖರವಾಗಿ. ಆತನಿಗೆ ಮೂರ್ತಿಯಿಲ್ಲ, ರೂಪವಿಲ್ಲ, ಅವನು ನಿರಾಕಾರ. ಹಾಗಾದ್ರೆ ಈ ನಿರಾಕಾರ ತತ್ವಕ್ಕೂ ಧೈರ್ಯಕ್ಕೂ ಏನ್ ಸಂಬಂಧ? ಅದನ್ನೇ ಯೋಚಿಸಿ. ನಿಮ್ಮ ನಂಬಿಕೆ ನಾಶವಾಗಬಹುದಾದ ಒಂದು ವಿಗ್ರಹಕ್ಕೆ ಸೀಮಿತವಾಗಿಲ್ಲ. ಸರಿ. ಅಥವಾ ಒಂದು ದೇವಸ್ಥಾನಕ್ಕೆ ಅಂಟುಕೊಂಡಿಲ್ಲ. ಲೌಕಿಕವಾದ ಸಂಪತ್ತಿಗೂ ಸಂಬಂಧಿಸಿಲ್ಲ. ಹೀಗಿದ್ದಾಗ ನಿಮಗೆ ಭಯವಾದರೂ ಯಾವುದಕ್ಕಿರಬೇಕು? ಓಹ್, ಈಗ ಅರ್ಥ ಆಯ್ತು. ಶರಣರ ಧೈರ್ಯ ಅವರೊಳಗಿನ ನಾಶ ಮಾಡಲಾಗದ ಒಂದು ಸತ್ಯದಿಂದ ಬಂದಿದ್ದು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗಾಗಿ ಬಸವಣ್ಣನವರ ಪ್ರಕಾರ ಅಧೀರರು ಅಂದ್ರೆ ಬೇರೆ ಜನ ಅಂತಲ್ಲ. ಬದಲಾಗಿ ಯಾರ ಧೈರ್ಯವೂ ಹೊರಗಿನ ನಾಶವಾಗುವಂತ ವಸ್ತುಗಳ ಮೇಲೆ ಅವಲಂಬಿತವಾಗಿದೆಯೋ ಅವರೆಲ್ಲರೂ ಅಧೀರರೇ. ಹೌದು. ಇದು ವ್ಯಕ್ತಿಗಳ ವಿಮರ್ಶೆಗಿಂತ ಹೆಚ್ಚಾಗಿ ತತ್ವದ ಒಂದು ಆಳವಾದ ವಿಶ್ಲೇಷಣೆ. ಈಗ ಸ್ಪಷ್ಟವಾಯ್ತು. ಅಂದ್ರೆ ಈ ವಚನ ಒಂದ್ ರೀತಿ ಫಿಲ್ಟರ್ ಇದ್ದ ಹಾಗೆ. ಮಾತು, ಬಿರುದುಗಳನ್ನೆಲ್ಲ ಬದಿಗಿಟ್ಟು ಸಂಕಷ್ಟದ ಸಮಯದಲ್ಲಿ ಯಾರು ಸ್ಥಿರವಾಗಿ ನಿಲ್ತಾರೆ ಅನ್ನೋದನ್ನ ನೋಡಕ್ ಹೇಳುತ್ತೆ. ಹೌದು. ಇದು ಬಾಹ್ಯ ಪ್ರದರ್ಶನ ಮತ್ತು ಆಂತರಿಕ ನಂಬಿಕೆಯ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಅಂದಹಾಗೆ ನಮ್ಮ ಈ ಚರ್ಚೆಗೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ಹಾಗಾದ್ರೆ ಕೇಳುಗರು ಯೋಚಿಸೋಕೆ ಇಲ್ಲೊಂದು ಪ್ರಶ್ನೆ ಇದೆ. ಖಂಡಿತ. ನಮ್ಮ ಇವತ್ತಿನ ಆಧುನಿಕ ಕಾಳಗದಲ್ಲಿ, ಅಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾ ಚರ್ಚೆಗಳಲ್ಲಿ, ನಮ್ಮ ವೃತ್ತಿ ಬದುಕಿನ ಸವಾಲುಗಳಲ್ಲಿ ನಿಜವಾದ ಶರಣರು ಯಾರು? ಅತಿ ಹೆಚ್ಚು ಶಬ್ದ ಮಾಡುವವರು ಅಥವಾ ಮೌನವಾಗಿ ಕೆಲಸ ಮಾಡುವವರು?
ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ವಿಷಯ. ಒಮ್ಮೆ ಯೋಚಿಸಬೇಕಾದ ವಿಷಯ ಅಲ್ವಾ? ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ.